ಇವತ್ತಿನ ನಾವು ತಿಳ್ಕೊಳ್ಳೋದೇನೆಂದರೆ ಚಾರ್ಜ್ ಶೀಟ್ ಬಗ್ಗೆ. ಚಾರ್ಜ್ ಶೀಟ್ ಅಂದ್ರೇನು? ತನಿಖೆ. ಈ ತನಿಖೆ ಯಾರು ಮಾಡ್ತಾರೆ? ಈ ತನಿಖೆ ಮಾಡೋರ ಹೆಸರು ಏನು? ಅವರನ್ನು ನಾವು ಯೂಶ್ವಲಿ ಕರೆಯೋದಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂಥೇಳಿ ನಾವು ಕರೆಯುತ್ತೆ. ಏನಾಗುತ್ತೆ ಅಂತಂದರೆ, ನೀವು ಮೊದಲು ಹೋಗಿ ಒಂದು ಫಿರ್ಯಾದಿ ಕೊಡ್ತೀರಿ. ಫಿರ್ಯಾದಿ ಕೊಟ್ಟ ಮೇಲೆ ಫಿರ್ಯಾದಿ ಏನೇನು ಮಾಡ್ತಾರೆ, ಅವರು ತನಿಖಾಧಿಕಾರಿಗಳನ್ನು ಅದರ ಫಿರ್ಯಾದಿಲಿಂದ ಒಂದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ರೆಡಿ ಮಾಡ್ತಾರೆ. ಆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ರೆಡಿ ಮಾಡಿ ಆ ಫಿರ್ಯಾದಿಯನ್ನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟಿಗೆ ಲಗತ್ತಿಸಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಜ್ಯುರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್, ಅಂದರೆ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ತಾವು ಫಿರ್ಯಾದಿ ಕೊಟ್ಟಿರ್ತೀರಿ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವ ನ್ಯಾಯಾಧೀಶರು ಬರ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಹೋಗಿ ಅದು ಏನದ FIR ಒಯ್ದು ಮುಟ್ಟಿಸ್ಬೇಕಾಗ್ತದೆ. ಇದು ಕೆಲಸ ಏನದ, ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ಲು ಅಲ್ಲಿಗೆ ಹೋಗಿ ನ್ಯಾಯಾಧೀಶರಿಗೆ ಈ ಥರ ಕಂಪ್ಲೇಂಟ್ ಬಂದಿತ್ತು, ನಮ್ಮ ಗುನ್ನೆ ದಾಖಲು ಮಾಡಿಕೊಂಡು ನಾವು ಒಂದು FIR ಮಾಡಿದ್ದೇವೆ ಅಂಥೇಳಿ ಅವರಿಗೆ ಏನದ ಹೋಗಿ ಮುಟ್ಟಿಸಿದ ಮೇಲೆ ಸಂಬಂಧಪಟ್ಟ ನ್ಯಾಯಾಧೀಶರು ಅದರ ಮೇಲೆ ಡೇಟು ಮತ್ತು ಯಾವಾಗದು FIR ತಮ್ಮ ಮುಟ್ತು ಅನ್ನೋದ್ರ ಬಗ್ಗೆ ಟೈಮ್ನೂ ಹಾಕ್ತಾರೆ. ಅದಲ್ಲದೆ ಯಾರು ಬಂದು ಮುಟ್ಟಿಸಿದ್ರು ಆ ಪೊಲೀಸ್ ಕಾನ್ಸ್ಟೇಬಲ್ ನಂಬರು ಅವನ ಹೆಸರನ್ನು ಅವ್ರು ನಮೂದು ಮಾಡಬೇಕಾಗ್ತದೆ. ಆನಂತರ ಏನಾಗುತ್ತೆ ಅಂದರೆ ತನಿಖಾಧಿಕಾರಿ ಫಿರ್ಯಾದಿ ನೋಡಿಕೊಂಡು ಆಮೇಲೆ ತನ್ನ ತನಿಖೆ ಶುರು ಮಾಡ್ತಾನೆ. ಈಗ ನಾವು ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಕೊಲೆ ಕೇಸ್ನಲ್ಲಿ ಒಂದು ಫಿರ್ಯಾದಿ ಬಂದಿರ್ತದೆ. ಅದು ಯಾವ ಥರ ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತ ತಿಳ್ಕೊಬೇಕಂತಂದರೆ, ಈಗ ಏನಾಗ್ತದೆ, ಕೊಲೆ ಕೇಸ್ನಲ್ಲಿ ಎರಡು ಥರ ಕೊಲೆ ಕೇಸ್ನಲ್ಲಿ ಕಂಪ್ಲೇಂಟ್ ಬರುತ್ತೆ. ಒಂದು ಸರಿ ಏನಾಗುತ್ತೆ, ಯಾರಾದರೂ ಸಾಕ್ಷಿ ಇದ್ದರು, ಆ ಕೊಲೆ ಮಾಡೋ ಘಟನೆ ಯಾರು ನೋಡಿದ್ರು ಅಂತಂತಂದರೆ ಅದ್ರ ಸಂಬಂಧ ಏನದ ಅವರು ಕೇಸ್ ರಿಜಿಸ್ಟ್ರಿ ಮಾಡಿಕೊಂಡು ಅದ್ರ ಮೇಲೂ ತನಿಖೆ ಮಾಡ್ತಾರೆ. ಇನ್ನೊಂದು ಟೈಮ್ ಏನಾಗುತ್ತೆ, ಯಾರೋ ಒಬ್ಬರು ಮಿಸ್ಸಿಂಗ್ ಆಗಿರ್ತಾರೆ, ಕಾಣೆಯಾಗಿರ್ತಾರೆ, ಅವರು ಸಿಗಲ್ಲ, ಮನೆಯಿಂದ ಹೊರಗೆ ಹೋದ್ರು ಬಂದಿರಲ್ಲ, ಅವ್ರು ಎಲ್ಲಿ ಹೋಗಿರ್ತಾರೆ ಅಂತ ಗೊತ್ತಿರಲ್ಲ. ಅಂಥ ಸಮಯದಾಗ ಮನೆ ಸಂಬಂಧಿಕರೆಲ್ಲ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ದಾಖಲೆ ಮಾಡ್ತಾರೆ. ಆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾತಿ ಮಾಡಿದಾಗ ತನಿಖಾಧಿಕಾರಿ ಏನು ಮಾಡ್ತಾರಂದರೆ, ಅವರನ್ನು ಹುಡುಕಾಡ್ಕೊಂಡು ಬರೋಕ್ಕೆ ಹೋದಾಗ ಎಲ್ಲೋ ಒಂದು ಡೆಡ್ ಬಾಡಿ ಸಿಕ್ಬಿಡುತ್ತೆ. ಆ ಡೆಡ್ ಬಾಡಿ ಸಿಕ್ಕ ಮೇಲೆ ಅವರು ಅದ್ರ ಬಗ್ಗೆ ತನಿಖೆ ಶುರು ಮಾಡ್ತಾರೆ. ಅಂದರೆ ಇವ್ರೇನೋ ತನಿಖಾಧಿಕಾರಿಗಳು ನೀವೇನು ಫಿರ್ಯಾದಿ ಕೊಟ್ಟಿರ್ತೀರಿ ಅದ್ರ ಮೇಲೆ ಅವ್ರೇನದ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಏನು, ಅದು ತನಿಖಾಧಿಕಾರಿ ಮೊದಲು ಎಲ್ಲಿ ಇದು ಘಟನೆ ನಡೆದಿರುತ್ತೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಒಂದು ಪಂಚನಾಮ ಮಾಡ್ತಾರೆ. ಅದಕ್ಕೇನದ ಸ್ಪಾಟ್ ಪಂಚನಾಮ ಅಥವಾ ಗುನ್ನೆ ಸ್ಥಳದ ಪಂಚನಾಮ ಅಂತ ಕರೀತಾರೆ. ಆನಂತರ ಏನು ಮಾಡ್ತಾರೆ ಅಂದರೆ, ಫಿರ್ಯಾದಿಯನ್ನು ಪೊಲೀಸ್ ಸ್ಟೇಷನ್ ಕರೀತಾರೆ. ಫಿರ್ಯಾದಿಯನ್ನು ಪೊಲೀಸ್ ಸ್ಟೇಷನ್ ಕರೆಸಿ ಆ ಫಿರ್ಯಾದಿ ಬಗ್ಗೆ ಅವನಿಗೆ ವಿಚಾರಣೆ ಮಾಡಿ ತನಿಖೆ ಶುರು ಮಾಡ್ತಾರೆ. ಫಿರ್ಯಾದಿಯಲ್ಲಿ ಅವನು ಯಾರ್ದಾರು ಹೆಸರು ಹೇಳಿದ್ದ, ಇಂಥವ್ರು ಈ ಘಟನೆ ನೋಡ್ಯಾರಂತಂದ್ರೆ ಅವರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಏನದ ನೋಟಿಸ್ ಕೊಟ್ಟು ಕರೆಸ್ಬೇಕಾಗ್ತದೆ. ನೋಟಿಸ್ ಕೊಟ್ಟು ಕರೆಸಿದ ಮೇಲೆ ಅವ್ರಿಗೇನಾದ್ರು ಸಾಕ್ಷಿದಾರ ಅಂತ ಕರೀತಾರೆ, ಅದು ವಿಟ್ನೆಸ್ ಅಂತ ಹೇಳ್ತಾರೆ. ಅವ್ರದ್ದು ಏನದ ತನಿಖಾಧಿಕಾರಿ ಈ ಘಟನೆ ಬಗ್ಗೆ ನಿಮಗೇನು ಗೊತ್ತಿದೆ ಅಂಥೇಳಿ ಅವ್ರದ್ದೆಲ್ಲ ಹೇಳಿಕೆ ಬರ್ಕೋತಾರೆ. ಅವನು ಏನದ ವಿಟ್ನೆಸ್ ಏನು ಹೇಳಿಕೆ ಕೊಡ್ತಾನೆ, ಆ ಹೇಳಿಕೆ ಬರ್ಕೊಂಡು ಅದ್ರ ಮೇಲೆ ಏನದ ನನ್ನ ಸಮಕ್ಷಮ ಇದು ಹೇಳಿಕೆ ತೊಗೊಂಡಿದೆ ಅಂಥೇಳಿ ತನಿಖಾಧಿಕಾರಿ ಸೈನ್ ಮಾಡ್ತಾರೆ. ಅಷ್ಟಾದಮೇಲೆ ತನಿಖಾಧಿಕಾರಿ ಏನು ಮಾಡ್ತಾರೆ, ಅವನು ಒಂದು ವೇಳೆ ಘಟನೆಯಲ್ಲಿ ಹಲ್ಲೆ ಒಳಗಾಗಿದ್ದಂತಂದ್ರೆ ಆ ಹಾಸ್ಪಿಟ್ಲಿಗೆ ಹೋಗಿ ದವಾಖಾನೆಗೆ ಹೋಗಿ ಯಾರು ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಅವನಿಗೆ ನೋಡಿದ್ದಾರೆ ಅವರನ್ನು ಹೋಗಿ ಅವರನ್ನು ಸಂಪರ್ಕಿಸಿ ಇವನು ಯಾವ ಸ್ವರೂಪದ ಗಾಯ ಪಡ್ಕೊಂಡಾನ, ಯಾವ ಗಾಯ ಹೇಗಿದೆ, ಸೀರಿಯಸ್ ಇದೆನೋ ಏನು ಸಿಂಪಲ್ ಇದೆ ಅದನ್ನು ತಿಳ್ಕೊಂಡು ಆ ಸಂಬಂಧಪಟ್ಟ ಡಾಕ್ಟ್ರಲಿಂದ ಒಂದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ನಾವು ವುಂಡ್ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ. ಆದರೆ ಕೊಲೆ ಕೇಸ್ನಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಇವನು ಸ್ಥಳ ಪಂಚನಾಮ ಮಾಡ್ತಾನೆ ಹಾಗೂ ಆ ಬಾಡಿ ಏನದ ಹಾಸ್ಪಿಟ್ಲ್ಗೆ ಕಳಿಸಿರ್ತಾರೆ. ಅಂದರೆ ಹಾಸ್ಪಿಟ್ಲ್ಗೆ ಎದಕ್ಕೆ ಕಳಿಸ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಲುವಾಗಿ ಡಾಕ್ಟರ್ ಹತ್ರ ಬಾಡಿ ಕಳಿಸ್ತಾರೆ. ಆ ಬಾಡಿ ಕಳ್ಸೋಕ್ಕಿಂತ ಮೊದಲು ಒಂದು ಪಂಚನಾಮ ಮಾಡ್ತಾರೆ. ಅದಕ್ಕೆ ನಾವು ಇನ್ಕ್ವೆಸ್ಟ್ ಪಂಚನಾಮ ಅಂಥೇಳಿ ಕರಿತೇವೆ, ಅಂದರೆ ಹೆಣದ ಪಂಚನಾಮ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಅವನು ಹೆಸರು, ಅವನು ಎಷ್ಟು ವಯಸ್ಸಿನವನು, ಮತ್ತು ಅವನಿಗೆ ಈ ಘಟನೆ ತೀರ್ಕೊಳ್ಳೋಕ್ಕಿಂತ ಮೊದಲು ಅವನು ಯಾರ ಜೊತೆ ಇದ್ದ, ಯಾರು ಅವನಿಗೆ ನೋಡಿದರು, ತೀರ್ಕೊಂಡ ಮೇಲೆ ಮೊದಲು ಯಾರು ನೋಡಿದ್ರು ಅಂಥೇಳಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಇರ್ತವೆ ಇನ್ಕ್ವೆಸ್ಟ್ ಫಾರ್ಮ್ನಲ್ಲಿ. ಅದನ್ನೆಲ್ಲ ಅವರೇನೋ ತನಿಖಾಧಿಕಾರಿಗಳು ತನಿಖೆ ಮಾಡ್ದಂಗೆ ಅದೊಂದು ಫಿಲಪ್ ಮಾಡ್ಕೊತ ಹೋಗ್ತಾರೆ. ಅಂದರೆ ತಲೆಯಿಂದ
ಕುತ್ತಿಗೆವರೆಗೆ ಎಷ್ಟು ಗಾಯಗಳದು, ಕುತ್ತಿಗೆಯಿಂದ ಸೊಂಟ ತನಕ ಎಷ್ಟು ಗಾಯಗಳದು, ಸೊಂಟದಿಂದ ಪಾದದವರೆಗೆ ತನಕ ಎಷ್ಟು ಗಾಯದು, ಇದ್ರ ಬಗ್ಗೆ ಎಲ್ಲ ವಿವರವಾಗಿ ಏನದ ಅವರು ಇಬ್ಬರು ಪಂಚರ್ ಕರೆಸಿ ಅದರದ್ದೊಂದು ಪಂಚನಾಮ ಮಾಡ್ತಾರೆ. ಅದಕ್ಕೆ ನಾವು ಇನ್ಕ್ವೆಸ್ಟ್ ಪಂಚನಾಮ ಅಂತಾರೆ. ಆನಂತರ ಏನದ ಈ ಕೊಲೆಗೆ ಕಾರಣ ಏನು, ಕಾಸ್ ಆಫ್ ಡೆತ್ ಅಂತಾರೆ. ಅಂದರೆ ಯಾವ ರೀತಿಲಿಂದ ಸತ್ತ, ಎದಕ್ಕೆ ತೀರ್ಕೊಂಡ ಅಂತ ತಿಳ್ಕೊಳಕ್ಕೆ ಏನದ ಅವರು ಸಂಬಂಧಪಟ್ಟ ಸರ್ಕಾರಿ ದವಾಖಾನೆಗೆ ಏನದ ಅವನು ಬಾಡಿ ಏನದ ಕಳಿಸಿದ ಮೇಲೆ ಅಲ್ಲಿ ಡಾಕ್ಟ್ರ್ ಏನದ ಬಾಡಿ ರಿಸೀವ್ ಮಾಡಿ ಅದ್ರದ್ದು ಒಂದು ಪಂಚನಾಮ ಅದ್ರದ್ದು ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದಕ್ಕೇನದ PM ರಿಪೋರ್ಟ್ ಅಂಥೇಳಿ ನಾವು ಕರಿತೀವಿ. ಆ PM ರಿಪೋರ್ಟ್ ಆದಮೇಲೆ ಇವ್ರು ಏನು ಮಾಡ್ತಾರೆ, ತನಿಖಾಧಿಗಳು ತನಿಖೆ ಮಾಡುತ್ತಾ ಹೋಗಿ ಈ ಘಟನೆಗೆ ಸಂಬಂಧಪಟ್ಟ ಅಪರಾಧಿ ಯಾರು, ಒಂದು ವೇಳೆ ಕೊಲೆ ಮಾಡಿದರೆ ಕೊಲೆ ಅಪರಾಧಿ ಯಾರು, ಇಲ್ಲ ಯಾರಾದರೂ ಹಲ್ಲೆ ಮಾಡಿದರೆ ಹಲ್ಲೆ ಅಪರಾಧಿ ಯಾರು, ಅವರನ್ನು ಏನದ ತಮ್ಮ ಸಿಬ್ಬಂದಿ ಮುಖಾಂತರ ಅಲ್ಲಿ ತಾವಾಗಿ ಅಲ್ಲಿ ಅವನು ಎಲ್ಲಿರ್ತಾನೆ ಅವನು ಈ ಸ್ಥಳಕ್ಕೆ ಹೋಗಿ ಅವನು ಕಂಡು ಹಿಡಿದೇನದ ಅವನಿಗೆ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ತೊಗೊಂಬರ್ತಾರೆ. ಸೊ ಅರೆಸ್ಟ್ ಮಾಡ್ಕೊಂಡು ತರಬೇಕಾದ್ರೆ ಏನು, ಅದರಲ್ಲಿ ಕೆಲವೊಂದು ಈಗ ರೂಲ್ಸ್ಗಳು ಮಾಡಿದ್ದಾರೆ. ಈಗ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರೆ ಅವನ ಸಂಬಂಧಿಕರು ಅಂದರೆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರಿಗೇನದ ಒಂದು ನೋಟಿಸ್ ಕೊಟ್ಟು ಈ ಥರ ನಿಮ್ಮ ಮಗನ ಹೆಸರು ಮೇಲೆ ಒಂದು ಕಂಪ್ಲೇಂಟ್ ಇದೆ, ಅವನು ಈ ಘಟನೆಗೆ ಸಂಬಂಧಿತ ಆರೋಪಿತನಾಗಿದ್ದಾನೆ, ಅವನು ನಮಗೆ ತನಿಖೆಗೆ ಬೇಕಾಗ್ತದೆ ಅಂಥೇಳಿ ಒಂದು ನೋಟಿಸ್ ಕೊಟ್ಟು ಅವನಿಗೇನದ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾರೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಮೇಲೆ ಆರೋಪಿಗೇನದ ಇಂಟ್ರಾಗೇಷನ್ ಮಾಡ್ತಾರೆ. ಅಂದರೆ ತನಿಖಾಧಿಕಾರಿ ಬಂದು ಕೇಳ್ತಾನೆ, ಯಾಕೆ ಈ ಗುನ್ನ ಮಾಡ್ದು, ಹೇಗೆ ಗುನ್ನ ಮಾಡ್ದು, ಈ ಯಾವ ರೀತಿಲಿಂದ ಗುನ್ನ ಮಾಡ್ದು. ಅವನು ಒಂದು ವೇಳೆ ತನಿಖೆಯಲ್ಲಿ ಏನದ ಅದು ಇಂಟ್ರಾಗೇಷನ್ನಲ್ಲಿ ಏನದ ಅವನು ತನಿಖಾಧಿಕಾರಿ ಆದರೂ ನಾನು ಇಂಥ ಸಮಯಕ್ಕೆ ಈ ಕಾರಣಕ್ಕೆ ಅವನಿಗೆ ನನಗೆ ಜಗಳ ಇತ್ತು, ಹಣದ ವ್ಯವಹಾರ ಸಲುವಾಗಿ ಜಗಳ ಇತ್ತು, ಏನೋ ಒಂದು ಹೆಣ್ಣುಮಗಳ ಸಲುವಾಗಿ ಸಂಶಯಪಟ್ಟು ಅದ್ರ ಬಗ್ಗೆ ಜಗಳ ಇತ್ತು, ಯಾವುದೋ ಒಂದು ಕಾರಣ ಹೇಳ್ತಾನೆ. ಕೊಲೆ ಮಾಡೋಕ್ಕೆ ಒಂದು ಕಾರಣ ಹೇಳಿದ್ಮೇಲೆ ಅದನ್ನೆಲ್ಲ ಅವನು ಸ್ವಖುಷಿ ಹೇಳಿಕೆ ಅಂಥೇಳಿ ಎಲ್ಲ ಬರ್ಕೊಂಡು ಆನಂತರ ತನಿಖಾಧಿಕಾರಿ ಏನು ಕೇಳ್ತಾನೆ, ಯಾವ ರೀತಿಲಿಂದ ಕೊನೆ ಮಾಡ್ದು, ಯಾವ ಸ್ಥಳದಲ್ಲಿ ಕೊನೆ ಮಾಡಿದೆ ಅಂದಮೇಲೆ ಅವನೇನದ ಆರೋಪಿ ಇಂಥ ಸ್ಥಳಕ್ಕೆ ನಾವು ಅವನ ಜೊತೆ ಹೋಗೇನದ ಇಂಥ ಜಾಗದಾಗ ಅವನಿಗೆ ನನಗೆ ವಾದ ವಿವಾದ ಆಯಿತು, ನಾನು ಚಾಕು ಅಥವಾ ಬಡಿಗೆ ಕಲ್ಲು ಅಥವಾ ಯಾವುದಾದ್ರೂ ಒಂದು ಕೊಡ್ಲಿ ಅಥವಾ ತಲ್ವಾರು ಇಂಥ ವಸ್ತುವಿನಿಂದ ನಾನು ಇಲ್ಲ ನನ್ನ ಜೊತೆ ಇವರೆಲ್ಲ ಇದ್ದರು ಇವರೆಲ್ಲ ಕೂಡಿ ಹೊಡೆದವು ಅಂತ ಹೇಳಿದರೆ ಅವನ ತನಿಖಾಧಿಕಾರಿ ಏನು ಮಾಡ್ತಾನೆ, ಅವು ವಸ್ತುಗಳು ಎಲ್ಲವ, ಹೊಡೆದದ್ದು ಆಯುಧ ಎಲ್ಲವ ಅಂಥೇಳಿ ಕೇಳಿದ್ಮೇಲೆ ಅವನು ಆರೋಪಿ ನನ್ನ ಕೂಡ ಬನ್ನಿರಿ ನಾನೆಲ್ಲ ತೋರಿಸ್ತೀನಿ ಅಂಥೇಳಿ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಇದಕ್ಕೇನಂತಾರೆ ಸೀಸರ್ ಪಂಚನಾಮ ಅಂತ ಹೇಳ್ತಾರೆ. ಅಂದ್ರೆ ಆರೋಪಿ ಕಡೆಯಿಂದ ಸೀಸ್ ಮಾಡುವಂಥ ಪಂಚನಾಮಕ್ಕೆ ಸೀಸರ್ ಪಂಚನಾಮ ಅಂತಾರೆ. ಆರೋಪಿ ಸ್ವತಃ ಹೋಗಿ ಏನದ ಸ್ಥಳ ತೋರಿಸ್ತಾನೆ, ಆರೋಪಿ ಸ್ವತಃ ಹೋಗಿ ಆಯುಧ ತಂದು ಕೊಡ್ತಾನೆ, ಆರೋಪಿ ಏನದ ಎಲ್ಲಿ ಕೊಲೆ ಮಾಡೋದು ಅದು ಜಗನ ತೋರಿಸ್ತಾನೆ. ಆನಂತರ ಒಂದು ವೇಳೆ ಕೊಲೆ ಮಾಡುವಾಗ ಅಥವಾ ಹಲ್ಲೆ ಮಾಡುವಾಗ ಅವನ ಬಟ್ಟಿಗೆ ಏನಾದರೂ ರಕ್ತದ ಕಲೆಗಳು ಬಿದ್ದಿದ್ದು ಅಂದರೆ ಯಾರಿಗೆ ಇಂಜೂರ್ಡ್ ಆಗಿರ್ತಾರೆ ಅವರು ಒಂದೇಳು ರಕ್ತದ ಕಲೆಗಳು ಅವ್ನ ಮೈ ಮೇಲೆ ಬಂದಿತ್ತು, ಇಲ್ಲ ಕೊಲೆ ಮಾಡೋವಾಗ ತೀರ್ಕೊಂಡು ರಕ್ತದ ಕಲೆಗಳು ಏನ್ರಿ ಮೈ ಮೇಲೆ ಬಂದಿತ್ತು ಅಂದರೆ ಅವು ಬಟ್ಟೆನೂ ಏನದ ಅವ್ರು ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ತಕ್ಷಣ ಅದಕ್ಕೇನದ FSL ಅಂಥೇಳಿ ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ ನಂತರ ಮತ್ತು ತನಿಖಾಧಿಕಾರು ಇದರಲ್ಲಿ ಇನ್ನೂ ಮತ್ತೇನಾದರೂ ತನಿಖೆ ಮಾಡಬೇಕಾದ್ರೆ ಆ ಸ್ಥಳಕ್ಕೆ ಹೋಗಿ ಒಂದು ನಕ್ಷೆ ತಯಾರು ಮಾಡ್ತಾರೆ. ಅದಕ್ಕೆ ಸ್ಕೆಚ್ ಮ್ಯಾಪ್ ಅಂಥೇಳಿ ನಾವು ಕರಿತೇವೆ. ಆನಂತರ ಏನದ ಒಬ್ಬ ಇಂಜಿನಿಯರ್ ಕರೆಸಿ ಅವನ ಸಹಾಯದಿಂದ ಏನದ ಆ ಸ್ಥಳದ್ದು ಯಾವ ಸ್ಥಳ ಇರ್ತದೆ, ಮನಿ ಆಗಲಿ ರೋಡ್ ಆಗಲಿ ಅಥವಾ ಲ್ಯಾಂಡ್ ಯಾವುದೇ ಆಗಲಿ ಅದ್ರ ಬಗ್ಗೆ ಏನದ ಡೀಟೇಲ್ ಆಗಿ ಒಂದು ಮ್ಯಾಪ್ ತಯಾರು ಮಾಡಿ ಅದನ್ನು ಅವನು ಕಲೆಕ್ಟ್ ಮಾಡ್ಕೋತಾನೆ. ಈಗ ಒಂದು ವೇಳೆ ಈ ಕೊಲೆ ಇಂಥ ಲೊಕ್ಯಾಲಿಟಿ ಒಳಗೆ ರಾತ್ರಿ ಆಗಿತ್ತು ಅಂತಂದ್ರೆ ತನಿಖಾಧಿಕಾರಿಗಳು ಸಂಬಂಧಪಟ್ಟ KEB ಅಧಿಕಾರಿಗಳು ಕರೆದು ಆ ಸಮಯದಾಗ ಅಲ್ಲಿ ಕರೆಂಟ್ ಇತ್ತು, ವಿದ್ಯುತ್ ಬೆಳಕು ಇತ್ತು ಅಲ್ಲ ಅಂತ ತಿಳ್ಕೋ ಸಲುವಾಗಿ ಅವ್ರದ್ದು ಏನದ ಒಂದು ರಿಪೋರ್ಟ್ ಕಲೆಕ್ಟ್ ಮಾಡ್ತಾರೆ. ಮತ್ತು ಯಾರು ಹೋಗಿ ಆರೋಪಿಗೆ ಅರೆಸ್ಟ್ ಮಾಡಿರ್ತಾರೆ ಅವ್ರದ್ದು ಒಂದು ರಿಪೋರ್ಟ್ ಕಲೆಕ್ಟ್ ಮಾಡ್ತಾರೆ. ಹೀಗೆ ತನಿಖೆ ಮುಂದುವರಿಸಿ ಆನಂತರ ತನಿಖಾಧಿಕಾರಿಗಳು ತಮ್ಮದೇ ಆದ ಒಂದು ವೈಯಕ್ತಿಕ ಅದೊಂದು ಒಪಿನಿಯನ್ ಫಾರ್ಮ್ ಮಾಡ್ತಾರೆ. ಅಂದರೆ ನಾನು ಫಿರ್ಯಾದಿ ತೊಗೊಂಡಿದ್ದೆ, ಫಿರ್ಯಾದಿಯಲ್ಲಿ ಕಂಡ ಹಾಗೆ ಏನದ ಇದು ಸತ್ಯ ಇರುತ್ತದೆ, ಫಿರ್ಯಾದಿಯಲ್ಲಿ ತಿಳಿಸಿದ ಎಲ್ಲ ವಿಷಯ ನಾನು ಪೂರಾ ತನಿಖೆ ಮಾಡಿದ್ದೀನಿ, ತನಿಖೆ ಮಾಡಿದಲ್ಲಿ ನಾನು ಸಾಕ್ಷ್ಯ ಮತ್ತು ಆಧಾರಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಕಲೆಕ್ಟ್ ಮಾಡಿ ನಾನು ಕಂಡು ಬಂದಿದ್ದೇನಂತಂದ್ರೆ ಇಂಥ ವ್ಯಕ್ತಿ ಏನದ ಈ ಅಪರಾಧ ಮಾಡಿದ್ದಾನೆ, ಇವನು ಅಪರಾಧ ಸೂಕ್ತವಾಗಿರೋದು, ಅದಕ್ಕೆ ನಾವು ನ್ಯಾಯಾಲಯಕ್ಕೆ ಏನದ
ನಮ್ಮದೊಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ. ನ್ಯಾಯಾಲಯ ಏನಂದರೆ ಇದರ ವಿಚಾರಣೆ ಮಾಡಿಕೊಂಡು ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂಥೇಳಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ಶೀಟ್ ಅಂತ ಹೇಳ್ತಾರೆ. ಈ ಚಾರ್ಜ್ ಶೀಟು ಕೆಲವೊಂದು ಸಮಯದಲ್ಲಿ ಯಾವಾಗ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್. ಒಮ್ಮೊಮ್ಮೆ ಒಂದು ಸಲ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಅಪರಾಧಿ ಹಿಡಿದ್ರಪ್ಲೆ ಅವನು ಜೈಲಿನಲ್ಲಿದ್ದ, ಅವನಿಗೆ ಜಾಮೀನು ಒಂದು ವೇಳೆ ಆಗಿದ್ದಿಲ್ಲ ಅಂತಂದರೆ, ಯಾವುದೇ ಅಪರಾಧ 10 ವರ್ಷಕ್ಕಿಂತ ಕೆಳಪಟ್ಟು ಶಿಕ್ಷೆ ಒಳಗೊಂಡಿದ್ದರೆ 60 ದಿನದಲ್ಲಿ ಅವರು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಆಗಬೇಕು. ಅಂದರೆ 60 ದಿನ ಹೆಂಗಂದರೆ ಎಂದು ಅವನಿಗೆ ಜೈಲಿಗೆ ಕಳಿಸಿರ್ತಾರೆ ಅಲ್ಲಿಂದ 60 ದಿನದಲ್ಲಿ ಆಗಬೇಕು. ಒಂದು ವೇಳೆ ಅಪರಾಧದ ಶಿಕ್ಷೆ 10 ವರ್ಷಕ್ಕಿಂತ ಮೇಲ್ಪಟ್ಟೆ ಆಗಿದ್ದರೆ ಅವರು 90 ದಿನದಲ್ಲಿ ಚಾರ್ಜ್ ಶೀಟ್ ಆಗಬೇಕು. ಈಗ NDPS ಆ್ಯಕ್ಟ್ ಅಂತಿದೆ, ಅದು ನಾರ್ಕೋಟಿಕ್ ಡ್ರಗ್ ಆ್ಯಕ್ಟ್ನಲ್ಲಿ. ಅಲ್ಲಿ ಗಾಂಜಾ, ಬ್ರೌನ್ ಶುಗರು ಇಂಥವೇನರೆ ಅವನ ಹತ್ರ ಹಿಡಿದಿದ್ರೆ ಅವ್ರಿಗೆ ತನಿಖಾಧಿಕಾರಿಗಳು 180 ದಿನ ಅವರಿಗೆ ಸಮಯ ಇರುತ್ತೆ ಚಾರ್ಜ್ ಶೀಟ್ ಹಾಕಿ. ಒಂದು ವೇಳೆ ಈ ಮೇಲೆ ಹೇಳಿದ ದಿನಗಳಲ್ಲಿ ಒಂದು ವೇಳೆ ತನಿಖಾಧಿಕಾರಿ ಚಾರ್ಜ್ ಶೀಟ್ ಹಾಕದೇ ಇದ್ದಲ್ಲಿ ನ್ಯಾಯಾಲಯ ಏನದ ಆ ವ್ಯಕ್ತಿಗೆ ಜಾಮೀನು ಕೊಟ್ಟು ಬಿಡಬಹುದು. ಇದು ಕಾನೂನಿನಲ್ಲಿ ಇದೆ. ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಫ್ರಾಡ್ ಕೇಸಸ್ ಅಂಥೇಳಿ ಆಗ್ತಾವೆ. 420 ಕೇಸಸ್ಸು, ಮಿಸ್ಅಪ್ರೋಪ್ರಿಯೇಷನ್ ಕೇಸಸ್ಸು, ಕೆಲವೊಂದು ಫ್ರಾಡ್ ಕೇಸಸ್ನಲ್ಲಿ ಆದರೆ ಎಕ್ಸ್ಪರ್ಟ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಎಕ್ಸ್ಪರ್ಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದರೆ ಅವರು ಸ್ಪೆಸಿಮನ್ ಹ್ಯಾಂಡ್ ರೈಟಿಂಗ್ ತೊಗೋತಾರೆ. ಅಲ್ಲಿಂದ ಏನದ ಒಂದು ಹ್ಯಾಂಡ್ ರೈಟಿಂಗ್, ಒರಿಜಿನಲ್ ಹ್ಯಾಂಡ್ ರೈಟಿಂಗ್ ತೊಗೋತಾರೆ. ಅವೆರಡು ಕಂಪೇರ್ ಮಾಡಿ ಕಳಿಸ್ತಾರೆ. ಈ ಫ್ರಾಡ್ ಕೇಸಸ್ನಲ್ಲಿ ಏನದ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡ್ಮೇಲೆ ಏನದ ಆರೋಪಿ ತನಿಖಾಧಿಕಾರಿಗಳು ಒಂದು ದೋಷಾರೋಪಣ ಸಲ್ಲಿಸೋಕ್ಕಾಗ್ತದೆ. ಚಾರ್ಜ್ ಶೀಟ್ಗೆ ದೋಷಾರೋಪಣ ಪತ್ರ ಕಟ್ತಾರೆ. ಈ ಚಾರ್ಜ್ ಶೀಟ್ನಲ್ಲಿ ಏನಿರುತ್ತೆ ಅಂತಂದರೆ, ತನಿಖಾಧಿಕಾರಿ ಹೆಸರು ಇರುತ್ತೆ ಮತ್ತು ಎಷ್ಟು ಸಮಯದಲ್ಲಿ ಅವನು ಯಾವ ತಾರೀಕು ನ್ಯಾಯಾಲಯಕ್ಕೆ ದೋಷಾರೋಪಣ ಸಲ್ಲಿಸಿದ ಅದ್ರ ಬಗ್ಗೆ ಇರುತ್ತೆ, ಮತ್ತು ಅದರಲ್ಲಿ ಫಿರ್ಯಾದಿ ಯಾರು ಕೊಟ್ಟರು ಅವ್ರದ್ದಿರುತ್ತೆ, ಎಷ್ಟು ಸಾಕ್ಷಿಗಳು ಅವರು ಹೇಳಿಕೆ ತೊಗೊಂಡ್ರು ಅವ್ರದ್ದೆಲ್ಲ ಒಂದು ಹೆಸರಿನ ಲಿಸ್ಟ್ ಇರುತ್ತೆ, ಮತ್ತು ಆರೋಪಿಗಳು ಎಲ್ಲು, ಅವ್ರ ಹೆಸರೇನು, ಅವ್ರು ಎಂದು ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿದ್ರು ಅದು ದಿನಾಂಕ ಇರುತ್ತೆ, ಮತ್ತು ಅದರಾಗೆ ಯಾವ್ಯಾವ ವಸ್ತುಗಳು ತಮ್ಮ ತನಿಖೆಯಲ್ಲಿ ಜಪ್ತಿ ಮಾಡಿಕೊಂಡ್ರಲ್ಲ, ಸೀಜ್ ಮಾಡಿಕೊಂಡ್ರು ಆ ಸ್ವತ್ತಿನ ಪಟ್ಟಿ, ತಾರೀಕು, ಅದ್ರ ಬಗ್ಗೆನೂ ಅದರಲ್ಲೆಲ್ಲ ನಮೂದು ಮಾಡ್ತಾರೆ. ಕಾಲಮ್ ನಂಬರ್ 17ನಲ್ಲಿ ಸಂಕ್ಷಿಪ್ತವಾಗಿ ಈ ಫಿರ್ಯಾದಿ ಬಗ್ಗೆ ಏನು ಘಟನೆ ನಡೀತು, ನಾನು ಏನು ತನಿಖೆ ಮಾಡಿದೆ, ಇದರಿಂದ ಅಪರಾಧಿ ಏನು ಅಪರಾಧ ಮಾಡಿದ್ದ, ಅವು ಕಲಂಗಳು ಹಚ್ಚಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಈಗೇನಾಗುತ್ತೆ ಅಂತಂತಂದರೆ, ಒಂದು ವೇಳೆ ತನಿಖಾಧಿಕಾರಿಗಳು ಫಿರ್ಯಾದಿ ನೋಡಿದ ಮೇಲೆ, ಈಗ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಬ್ಬ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಡ್ತಾಳೆ, ನಾನು ಈ ಥರ ಮ್ಯಾನೇಜರ್ ಚೇಂಬರ್ಗೆ ಹೋಗಿದ್ದೆ, ಚೇಂಬರ್ಗೆ ಹೋದಾಳಾಗ ಅಲ್ಲಿ ಏನದ ಸಂಬಂಧಪಟ್ಟ ಮ್ಯಾನೇಜರ್ ಆಗಲಿ ಅವರು ಓನರ್ ಆಗಲಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂಥೇಳಿ ಒಂದು ಫಿರ್ಯಾದಿ ಕೊಟ್ಟರೆ, ಅದಕ್ಕೆ ಈ ಮಾಡೆಸ್ಟಿ ಅಥವಾ 354 ಅಂತೇನೋ ಅಪರಾಧ ಅಂಥೇಳಿ ಅದ್ರ ಬಗ್ಗೆ ಶಿಕ್ಷೆ ಅನುಭವಿಸುವ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಆ ಫಿರ್ಯಾದಿ ಪಡೆದುಕೊಂಡು ಒಂದು ವೇಳೆ ಆ ತನಿಖಾಧಿಕಾರಿಗಳು ಸಂಬಂಧಪಟ್ಟ ಚೇಂಬರ್ಗೆ ಹೋಗಿ ಅಲ್ಲಿ ಒಂದು ವೇಳೆ ಒಂದು CCTV ಕ್ಯಾಮ್ರಾ ಅಥವಾ ಯಾವುದಾದ್ರೂ ಕ್ಯಾಮ್ರಾ ಇದ್ದರೆ ಅದನ್ನು ಪರಿಶೀಲಿಸಿ ನೋಡಿದಾಗ ಅವಳ ಚೇಂಬರ್ ಒಳಗೆ ಹೋಗಿದ್ದಿಲ್ಲ, ಯಾವುದೇ ಘಟನೆ ಆಗಿದ್ದಿಲ್ಲ ಅಂತಂದರೆ ಅವನೇನು ಮಾಡ್ತಾನೆ, ಇನ್ವೆಸ್ಟಿಗೇಷನ್ ಆಫೀಸರು ಸತ್ಯ ಶೋಧನೆ ಮಾಡೋ ಒಳಗೆ ಅವನಿಗೆ ಏನು ತಿಳಿದು ಬರುತ್ತೆ ಅಂತಂದರೆ, ಈ ಫಿರ್ಯಾದಿ ಸುಳ್ಳಾಗಿದ್ದು, ಇವಳು ಯಾವುದೋ ಒಂದು ಬೇರೆ ಉದ್ದೇಶದಿಂದ ಆರೋಪಿಗೆ ತ್ರಾಸು ಕೊಡಬೇಕು ಅನ್ನೋ ಸಲುವಾಗಿ ಇದು ಫಿರ್ಯಾದಿ ಕೊಟ್ಟಾಳ, ಇವ್ರು ಫಿರ್ಯಾದಿಯಲ್ಲಿ ಯಾವುದೂ ಸತ್ಯಾಂಶ ಇಲ್ಲ ಅಂಥೇಳಿ ಅವನಿಗೆ ಕಂಡು ಬಂದಿತ್ತಂತಂದರೆ ಅವನು ನ್ಯಾಯಾಲಯಕ್ಕೆ B ಫೈನಲ್ ರಿಪೋರ್ಟ್ ಅಂಥೇಳಿ ಸಬ್ಮಿಟ್ ಮಾಡ್ತಾನೆ. ಆ ಸಮಯದಾಗ ಏನಾಗುತ್ತೆ, B ಫೈನಲ್ ರಿಪೋರ್ಟ್ ಬಂದಾಗ ನ್ಯಾಯಾಧೀಶರು ಏನು ಮಾಡ್ತಾರೆ, ಈ ಫಿರ್ಯಾದಿ ಯಾರು ಕೊಟ್ಟಿರ್ತಾರಲ್ಲ ಅವರಿಗೊಂದು ನೋಟಿಸ್ ಕೊಡ್ತಾರೆ. ಈಗ ಏನು ನೋಟಿಸ್ ಕೊಡ್ತಾರೆ ಅಂತಂದ್ರೆ, ನೀನು ಈ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿ, ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫಿರ್ಯಾದಿ ಕೊಟ್ಟಿದ್ದಿ, ಆ ತನಿಖಾಧಿಕಾರಿಗಳು ನಿನ್ನ ಫಿರ್ಯಾದಿಯನ್ನು ಎಲ್ಲ ತನಿಖೆ ಮಾಡಿ ಅಲ್ಲಿದ್ದ ಸಾಕ್ಷಿದಾರ ಹೇಳಿಕೆಗಳನ್ನು ತೆಗೆದುಕೊಂಡು ಅವರು ಸ್ವತಃ ಏನದ ಘಟನೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಿದಾಗ ನಿನ್ನ ಫಿರ್ಯಾದಿಯಲ್ಲಿ ಯಾವುದೂ ಸತ್ಯಾಂಶ ಕಂಡು ಬರಲಾರ್ದಕ್ಕೆ ನಮಗೇನದ B ಫೈನಲ್ ರಿಪೋರ್ಟ್ ಹಾಕಿದ್ದಾರೆ, ಇದ್ರ ಬಗ್ಗೆ ನಿನಗೇನಾದರೂ ಹೇಳೋದಿದ್ದರೆ ನೀನು ನನ್ನ ಮುಂದೆ ಹಾಜರಾಗಿ ಹೇಳ್ಬೋದು ಅಂಥೇಳಿ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ತಲದ ಮೇಲೆ ಒಂದು ವೇಳೆ ಫಿರ್ಯಾದಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಏನದ ಇಲ್ಲ ಪೊಲೀಸರು ಇದು ಕರೆಕ್ಟ್ ಸರಿಯಾಗಿ ತನಿಖೆ ಮಾಡಿಲ್ಲ, ಆರೋಪಿಗೆ ಸಹಾಯ ಮಾಡಬೇಕಂತಾರೆ ತನಿಖೆ ಮಾಡಿದ್ದಾರೆ, ನನಗೆ ನೀವು ಒಂದು ಸವಲತ್ತು ಕೊಟ್ಟರೆ ನಾನೇ ಸ್ವತಃ ಸಾಕ್ಷಿದಾರರು ತಂದು ನನ್ನ ಕೇಸು ನಿಮ್ಮ ಎದುರು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಒಂದು ವೇಳೆ ಅವಳು ಒಂದು ಅಪ್ಲಿಕೇಶನ್ ಅಥವಾ ಪ್ರೊಟೆಸ್ಟ್ ಪಿಟಿಷನ್ ಹಾಕಿದ್ರೆ ಮತ್ತೆ ನ್ಯಾಯಾಲಯ ಏನದ ಅವಳು ಆ ಫಿರ್ಯಾದಿದಾರರಿಗೆ ಒಂದು
ಅವಕಾಶ ಕೊಟ್ಟು ಅವರೆಲ್ಲ ಸಾಕ್ಷಿಗಳು ತಗೊಂಡು ಮುಂದೆ ಕೇಸ್ ಏನಾದ ಕಾಗ್ನಿಜೆನ್ಸ್ ತೊಗೊಂಡು ಪ್ರೊಸೀಡ್ ಆಗುತ್ತೆ. ಇದು ಬಿ ಫೈನಲ್ ರಿಪೋರ್ಟ್. ಒಂದು ಈ ಸುಮಾರು ಕಳ್ಳತನ ಕೇಸ್ನಲ್ಲಿ ಏನಾಗುತ್ತೆ, ಒಂದು ಮನೆ ಕಳ್ಳತನ ಆಗಲಿ, ರೋಡ್ ರಾಬ್ರಿ ಮಾಡೋದಾಗಲಿ, ಯಾರಿಗಾರೆ ಹೆದರಿಸಿ ಹಣ ವಸೂಲಿ ಮಾಡೋದಾಗಲಿ, ಇಂಥ ಕೇಸ್ಗಳು ಬಂದಲ್ಲಿ ಏನಾಗುತ್ತೆ, ಆ ರಾಬ್ರಿ ಒಂದು ವೇಳೆ ಮಾಡಿದ್ರು, ಇಲ್ಲ ಡೆಕಾಯಿಟಿ ಮಾಡಿದ್ರು, ಇಲ್ಲ ಕಳ್ಳತನ ಮಾಡಿದ್ರು ಅಂದರೆ ಪೊಲೀಸರಿಗೆ ಏನಾಗುತ್ತೆ, ಈಗ ಒಂದು ವೇಳೆ ಒಂದು ಮನೆಯಲ್ಲಿ ಕಳ್ಳತನ ಆಗುತ್ತೆ, ರಾತ್ರಿ ಏನು ಮಾಡ್ತಾರೆ, ಕಳ್ಳರು ಓಡಿ ಹೋಗೋಳಾಗ ಒಂದು ವೇಳೆ ಕಳ್ಳತನ ಮಾಡಿ ಸಾಮಾನು ಅಲ್ಲೇ ಎಲ್ಲರಿ ಮನೆ ಹತ್ರ ಅಥವಾ ಎಲ್ಲರೇ ಬಿದ್ದ ಮೇಲೆ ಅವರು ಅದು ತಗೊಳ್ಳದೆ ಹಾಗೆ ಹೋಗಿದ್ರು. ಅಂಥ ಸಮಯದಲ್ಲಿ ಏನಾಗುತ್ತೆ, ಆ ಕಳ್ಳತನ ಮಾಡಿದ್ದು ವಸ್ತುಗಳು ಏನದ ತನಿಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಜಪ್ತಿ ಮಾಡ್ಕೋತಾರೆ. ಅಂದರೆ ಈ ಏನು ವಸ್ತು ಕಳ್ಳತನ ಆಗಿದ್ದು ಅದು ಅವ್ರಿಗೆ ಸಿಕ್ಕಿರೋದ್ರಿಂದ, ಆದರೆ ಆರೋಪಿ ಸಿಕ್ಕಿರಲ್ಲ, ಅವನು ಎಲ್ಲೋ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಈಗ ಎಷ್ಟೋ ವೆಹಿಕಲ್ಗಳು, ಈ 2 ವೀಲರ್ ವೆಹಿಕಲ್ಗಳು ಕಳ್ಳತನ ಆಗ್ತವೆ. ಮುಂದೆ ಎಲ್ಲೋ ತನಿಖಾಧಿಕಾರಿಗಳು ತನಿಖೆ ಮಾಡೋವಾಗ ಎಲ್ಲೋ ಅದೊಂದು ವೆಹಿಕಲ್ ಸಿಗ್ತದೆ, ಅವ್ರು ಯಾರು ಕದ್ದೋರು ಸಿಗೋಲ್ಲ. ಅಂಥ ಸಮಯದಾಗ ಏನು ಮಾಡ್ತಾರೆ ಅಂದರೆ, ಅವ್ರು ನ್ಯಾಯಾಲಯಕ್ಕೆ ಸಿ ಫೈನಲ್ ರಿಪೋರ್ಟ್ ಅಂತ ಫೈಲ್ ಮಾಡ್ತಾರೆ. ಈ ಸಿ ಫೈನಲ್ ರಿಪೋರ್ಟ್ ಅಂತಂದರೆ ಪೂರ್ಣ ನಮ್ಮ ತನಿಖೆ ಮುಕ್ತಾಯ ಆಯಿತು ಅಂತ ಅರ್ಥ ಅಲ್ಲ. ನಮಗೆ ವಸ್ತುಗಳು ಸಿಕ್ಕಿವೆ, ಅದರ ಸಂಬಂಧಪಟ್ಟ ಆರೋಪಿ ಸಿಕ್ಕಿಲ್ಲ. ಆರೋಪಿ ಒಂದು ವೇಳೆ ಮುಂದೆ ತನಿಖೆಯಲ್ಲಿ ಸಿಕ್ಕರೆ ನಾವು ಮತ್ತೆ ಅದನ್ನೇನದ ಈ ತನಿಖೆಯನ್ನು ಮುಂದುವರಿಸಿ ಅವನ ವಿರುದ್ಧ ನಾವು ಏನಾದ ನ್ಯಾಯಾಲಯದಲ್ಲಿ ಕೇಸ್ ನಡೆಸ್ಬೋದು ಅಂಥೇಳಿ ಸಿ ಫೈನಲ್ ರಿಪೋರ್ಟ್ ಮಾಡ್ತಾರೆ. ಈಗ ಏನಿದೆ ಇನ್ವೆಸ್ಟಿಗೇಷನ್, ಕೆಲವೊಂದು ಕಾನೂನುಗಳಿವೆ, ಯಾವ್ಯಾವ ಕಾನೂನಿನಲ್ಲಿ ಯಾರ್ಯಾರು ತನಿಖೆಯನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಈ ಯಾವುದೇ ಅಪರಾಧ SC/ST ಆ್ಯಕ್ಟ್ನಲ್ಲಿ, ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಒಂದು ವೇಳೆ ಅಪರಾಧ ಆಗಿದ್ದರೆ, ದಲಿತ ವ್ಯಕ್ತಿಗೆ ಯಾರಾದರೂ ನಿಂದಿಸಿದರೆ, ಅವನ ಜಾತಿಯಿಂದ ಯಾರಾದರೂ ಹೀಯಾಳಿಸಿ ಬೈದರೆ ಅದು ಅಟ್ರಾಸಿಟಿ ಆ್ಯಕ್ಟ್ ಅಫೆನ್ಸ್ನಲ್ಲಿ ಬರುತ್ತೆ. ಅಂಥ ಕೇಸ್ನಲ್ಲಿ ಯಾವುದಾದ್ರೂ ಕೇಸ್ ರಿಜಿಸ್ಟ್ರಿ ಆಗಿದ್ದರೆ ಆ ಕಾನೂನಿನಲ್ಲಿ ಏನಿದೆ ಅಂತಂದರೆ, ಅವು ಯಾರಾದರೂ ತನಿಖೆ ಮಾಡಬೇಕಾದ್ರೆ ಅವನು DYSP ರ್ಯಾಂಕ್ದವ್ರು ಇದ್ದು ಪೊಲೀಸ್ ಆಫೀಸರ್ ಇದ್ದರೂ ಅಷ್ಟೇ ತನಿಖೆ ಮಾಡಬೇಕು, ಅದಕ್ಕಿಂತ ಕೆಳಮಟ್ಟ ಅಧಿಕಾರಿಗಳು ತನಿಖೆ ಮಾಡುವಂತಿಲ್ಲ. ಈ ಒಂದು ವೇಳೆ ಆ ಆ್ಯಕ್ಟ್ನಲ್ಲಿ ಈ ಥರ ಸ್ಪೆಸಿಫಿಕ್ಕಾಗಿ ಅವ್ರು ಹೇಳಿದ್ದೇ ಆದರೆ ಆ ಸಂಬಂಧಪಟ್ಟ ಅಧಿಕಾರಿನೇ ಮಾಡೋಕ್ಕೆ ಬರುತ್ತೆ, ಮತ್ತು ಯಾರು ಮಾಡೋಕ್ಕೆ ಬರಲ್ಲ. ಅದೇ ರೀತಿ ಈಗ ಲಂಚ ಕೇಸ್ ಬರುತ್ತೆ. ಈಗ ಲಂಚ ಕೇಸ್ ಅಂದರೆ ಯಾರೋ ಸರ್ಕಾರಿ ಅಧಿಕಾರಿಗಳು ತಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ವೇಳೆ ಲಂಚ ಕೇಳಿದ್ರಂದರೆ ಅದು ಲೋಕಾಯುಕ್ತ ಪೊಲೀಸರು ಅಷ್ಟೇ ತನಿಖೆ ಮಾಡೋಕ್ಕೆ ಬರುತ್ತೆ. ಅಂದರೆ ಆ ಕಾನೂನಿನಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳು ಇವರೇ ಮಾಡಬೇಕಂತಿದ್ದಾಗ ಅಂಥ ಸಂಬಂಧಪಟ್ಟ ಅಧಿಕಾರಿನೇ ಮಾಡಬೇಕು, ಮತ್ತು ಬೇರೆಯವರು ಮಾಡೋಕ್ಕೆ ಬರಲ್ಲ. ಇದು ತನಿಖೆಯಲ್ಲಿ ಆಗುವ ತನಿಖೆಯನ್ನು ಸಂಬಂಧವನ್ನು ನಾವು ಕನ್ನಡದಲ್ಲಿ ದೋಷಾರೋಪಣ ಪಟ್ಟಿ ಅಂತ ನಾವು ಕಲಿತೇವೆ. ಒಂದು ವೇಳೆ ಅಪರಾಧ ಒಂದು ವೇಳೆ ಈ ತನಿಖೆಯಲ್ಲಿ ಪ್ರೂವ್ ಆಯಿತು, ಸತ್ಯಾಂಶ ಕಂಡು ಬಂತಂತಂದರೆ ನ್ಯಾಯಾಲಯ ದೋಷಾರೋಪಣ ಪಟ್ಟಿಯನ್ನು ತಗೊಂಡು ಮುಂದೆ ಸರ್ಕಾರಿ ವಕೀಲರ ಮುಖಾಂತರ ಅದು ಕೇಸನ್ನು ನಡೀತು. ಇದು ಎಲ್ಲ ಬರೋದೇನಂತಂದರೆ ಚಾರ್ಜ್ ಶೀಟ್ನಲ್ಲಿ. ಇವತ್ತಿನ ದಿನ ನಾನು ಚಾರ್ಜ್ ಶೀಟ್ ಬಗ್ಗೆ ತಮಗೆ ಹೇಳಿದ್ದು.